ಇಲಾಖೆ ಕೊಟ್ಬಿಡ್ತಾರೆ. ಇಲಾಖೆಯವರು ಮೊನ್ನೆ ನಾನು ಹೇಳ್ದ ಸಮಾಜ ಕಲ್ಯಾಣ ಇಲಾಖೆಯವರು ಏನಿದ್ದಾರೆ ಅವರು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾರ್ಯಾರು ಎಸ್ ಸಿಗಳಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಇದೆಯೋ ಅಲ್ಲಿಗೆ ಕೊಡ್ತಾರೆ ಅವರು. ಅಲ್ಲಿ SC ST 50% ಇದೆಯಾ ಅದನ್ನು ನೋಡ್ಬಿಟ್ಟು ಕೊಡ್ತಾರೆ ಅವರು. ನೀವು ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಕೊಡ್ತಾ ಇದ್ದೀರಾ. ನೀವು ನೋಡಿ, ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ ಅಂತ ಇದೆ, ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ 2006. ಇದರಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ. ನಾವೆಲ್ಲ ಬರ್ತಿರೋದು, ಕೇಂದ್ರ ಸರ್ಕಾರ ಬರೆದಿರೋದು ಕ್ಲಿಯರ್ ಆಗಿದೆ. ನೀವು ಏನೇನು ಖರ್ಚು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಕ್ಲಿಯರ್ ಡೈರೆಕ್ಷನ್ ಫ್ರಮ್ ದಿಸ್ ಪ್ಲಾನಿಂಗ್ ಕಮಿಷನ್ ಇದರಲ್ಲಿ ಇದೆ. ನಾನು ಕಳ್ಸ್ಕೊಡ್ತೀನಿ ಆಮೇಲೆ ನೋಡಿ ಬೇಕಾದ್ರೆ. ಇದರಲ್ಲಿ ಕ್ಲಿಯರ್ ಆಗಿದೆ. SC ST ಕಾಲೋನಿಗಳು ಕೊಡ್ಬೋದು, ಹೈವೇನಲ್ಲಿ ಎಲ್ಲೂ ಮಾಡಿಲ್ಲ. ನೀವು IBಗಳಿಗೆಲ್ಲ ಕೊಟ್ಟಿದ್ದಾರೆ. IBಗಳು SC ST ಜಾಗದಲ್ಲಿ ಇದಾವ? ಯಾವ್ದನ್ನ ತೋರಿಸಿ ನೋಡೋಣ. IBಗಳು ನಾವು ಹೇಳ್ತಾರೆ, ಗೌರ್ಮೆಂಟ್ IB, PWD IB. ನೋಡಿ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅದ IB. ಬೇರೆಯವ್ರು ಕೊಟ್ಟಿದ್ರೆ ತಪ್ಪಂಗಾರೆ ಆಯ್ತು. ಈಗ ನಮ್ಮ ಡಾಕ್ಟ್ರು ಏನೋ ಹೇಳ್ತಾವ್ರೆ, ಹಂಗಾರೆ ಅಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ರೆ ಒಪ್ಕೊಂತೀನಿ, ಬೇರೆ ಕಡೆ ಕೊಟ್ಟಿದ್ರೆ ಕರಿಗಾರ ಮಗಲ್ ಕೂತಾರಲ್ಲ, ಏನು ತುಟಿ ಪಿಟ್ಟಕ ನಾಲೆಗಾರ ಇಷ್ಟು ದೊಡ್ಡ ಮಗಲ್ ಹೇಳ್ತಾರ ಅಂದ್ರೂ ಗೋಣ ಹಾಕ್ತೀರಿ. ನನಗೆ ಜ್ಞಾನೋದಯ ಆದ್ಮೇಲೆ ಮಾತಾಡೋಣ ಅನ್ಕೊಂಡಿನಿ. ಸ್ವಲ್ಪ ಒಂದು 10 ನಿಮಿಷ ಕೊಟ್ರಿ ಹೇಳ್ರಿ. ಅಲ್ಲರಿ, ಪ್ರಿಯಾಂಕರ್ಗೆ ಅವ್ರಿಗೂ ದಲಿತರಿಗೂ ಏನ್ರಿ ಸಂಬಂಧ? ಅವ್ರು ಯಾಕ್ರಿ ಮಾತಾಡ್ಬೇಕು? ನನಗೆ ದಲಿತರಿಗೆ ಏನ್ ಸಂಬಂಧ ಅಂದ್ರೆ ನಾನು ಎಲ್ಲಿ ಹುಟ್ಟಿರೋದ್ರಿ? ಇಲ್ಲ, ಇದೇ ನಿಮ್ದು ಏನ್ ನಿಮ್ಮ ನನ್ನ ಬಗ್ಗೆ ಏನ್ ಇಷ್ಟ ಸಹನೆ? ಈಗ ಪ್ರಿಯಾಂಕಾ ಖರ್ಗೆ ಪ್ರೀತಿ ಜಾಸ್ತಿ, ನನಗೇನ್ ಮತ್ತೆ ಬ್ರಾಹ್ಮಣರಿಗೆ ಸಂಬಂಧ ಇರ್ತದ? ಯಾವ ಮನೇಲಿ ಪಕ್ಕದಾಗ ಬ್ರಾಹ್ಮಣ ಮಾತಾಡ್ತೀರಾ? ಪಕ್ಕದಾಗ ಬ್ರಾಹ್ಮಣರು ಇದಾರಲ್ಲೇ. ಸನ್ಮಾನ್ಯ ಅಧ್ಯಕ್ಷರಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನು ಡ್ರಿಂಕಿಂಗ್ ವಾಟರ್ ಸಪ್ಲೈಗೆ, ಲಿಂಕ್ ರೋಡ್ಗೆ, ಹೌಸಿಂಗು, ಸೈಟು ಈ ತರಕ್ಕೆ ಉಪಯೋಗ ಮಾಡಬೇಕು ಅಂತೇಳಿ ನಿಮ್ಮ ಸಬ್ ಪ್ಲಾನ್ ಅಲ್ಲಿ ಹೇಳಿದ್ದಾರೆ. ನೀವು ಇದೆಲ್ಲ ಮಾಡಿಲ್ಲ. ಬುದ್ಧಿವಾದ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀರಾ. ಇದನ್ನ ಯಾರು ನ್ಯಾಯ ಅಂತ ಒಪ್ತಾರ? ನೀವೇ ಹೇಳಿ ಪಾಟೀಲ್. ನಾವು ತಪ್ಪು ಮಾಡಿ ಕೇಂದ್ರಕ್ಕೆ ಬುದ್ಧಿವಾದ ಹೇಳ್ತೀರಾ? ಎಲ್ಲ ಹಣವನ್ನ ಅವರ ಜನಸಂಖ್ಯೆಗೆ ಆಧಾರವಾಗಿ ಏನಾದರೂ ನೀವು ಕೊಟ್ರೆ 24.6% ಕರೆಕ್ಟಾ? ಸಚಿವರು 1 ಓಕೆ 24.1 ಆ ಪ್ರಕಾರ ಕೊಟ್ರೆ 96,000 ಲಕ್ಷ ಕೋಟಿ ಕೊಡ್ಬೇಕು. ಕೊಟ್ಟಿದ್ದೀರಾ? ಇಲ್ಲ, ಕೊಟ್ಟಿಲ್ಲ. ಸಮಾಜ ಕಲ್ಯಾಣ ಕಾರ್ಯಕ್ರಮದಲ್ಲಿ ಕೊಡೋದು ಆ ಸಮುದಾಯಕ್ಕೆ ಬಂದಂತ, ಸಮುದಾಯದಿಂದ ಬಂದಂತ ನಾಯಕರನ್ನ ಕೇಳ್ತಾ ಬಜೆಟ್ ಅಲ್ಲಿ ಹೇಳಿದ್ದೀರಿ. ಅದಕ್ಕೆ ಇಂಥದ್ದೊಂದು ಕಾನೂನು ಸೆಂಟ್ರಲ್ ತರಲಿ ಅಂತ ಹೇಳಿ ಅವ್ರು ಒಂದು ನಿರ್ಣಯ ಮಾಡ್ತಿದ್ದಾರೆ. ಅದಕ್ಕೆ ನಾವು ನಿಮ್ಗೆ ಅಭಿಪ್ರಾಯ ಸುಮ್ಮನೆ ಉಪಯೋಗ ಮಾಡಿ. ಚಂದ್ರ ಅಧ್ಯಕ್ಷರೇ, ಈಗ ಈ ನಿರ್ಣಯವನ್ನ ಸರ್ವಾನುಮತದಿಂದ ನಾನು ಸ್ವಾಗತಿಸ್ತೇನೆ. ಆದ್ರೆ ಒಂದು ಸಣ್ಣ ತಿದ್ದುಪಡಿಯನ್ನ ಇದರಲ್ಲಿ ಸೇರಿಸಬೇಕು. ನೀವು ನಮ್ಮ ನಿಯಮಾವಳಿಗಳ ಪ್ರಕಾರ 152 ಒಂದು ನಿರ್ಣಯವನ್ನು ಪ್ರಸ್ತಾಪಿಸಲಾದ ತರುವಾಯ ಯಾರಾದರೂ ಸದಸ್ಯರು ನಿರ್ಣಯಗಳಿಗೆ ಸಂಬಂಧಪಟ್ಟ ನಿಯಮಗಳಿಗೊಳಪಟ್ಟು ಈ ನಿರ್ಣಯಕ್ಕೆ ಒಂದು ತಿದ್ದುಪಡಿಯನ್ನ ಪ್ರಸ್ತಾಪಿಸಬಹುದು ಅಂತಿದೆ. ನಾನು ನಿಮ್ಮ ಹತ್ರದಲ್ಲಿ ಬಂದು ಹೇಳಿದ್ದೇನೆ, ದಯಮಾಡಿ ಇದಕ್ಕೆ ಒಂದು ನಿರ್ಣಯಕ್ಕೆ ಒಂದು ತಿದ್ದುಪಡಿಯನ್ನು ಮಾಡಿ. ಪ್ಯಾರಾ ನಂಬರ್ 2ರಲ್ಲಿ ಅವರು ಸೇರಿಸಿದ ನಂತರ 25,000 ಕೋಟಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಬೇಕಾದಂತ ಅನಿವಾರ್ಯ ಸೃಷ್ಟಿ ಆಯಿತು ಅಂತೇಳಿ ಒಂದು ಲೈನ್ ಸೇರಿಸ್ಬಿಟ್ಟು ಇದನ್ನು ಪಾಸ್ ಮಾಡಿ, ಏನ್ ತೊಂದರೆ ಇಲ್ಲ. ಮನೆ ಮಂತ್ರಿಗಳು ಆಯ್ತು. ಅಧ್ಯಕ್ಷರೇ, ಒಂದು ನಿಮಿಷ. ನನ್ನ ವಿನಂತಿ ಏನು ಅಂದರೆ, ನೀವು SC STಯ ಬಗ್ಗೆ ನೈಜ ಕಾಳಜಿಯನ್ನು ಇಟ್ಕೊಂಡು ಈ ನಿರ್ಣಯ ಮಾಡಿ ಕಳಿಸೋದಾದ್ರೆ ನಾವು ಹಾರ್ದಿಕವಾಗಿ ಸ್ವಾಗತ ಮಾಡ್ತೇವೆ. ಆದರೆ ನೀವು ಇತ್ತೀಚೆಗೆ ನಾವು ಬಜೆಟ್ ಮೇಲೆ ಮಾತನಾಡಿ, ನೀವು ನಮ್ಮ ಕರ್ನಾಟಕದಲ್ಲಿ SC STಗೆ ಮೀಸಲಾಗಿಟ್ಟಂಥ ಹಣವನ್ನು ನೀವು ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅಂತೇಳಿ ಹೇಳಿದ್ರ ಮೇಲೆ, ಮೀಡಿಯಾಗಳಲ್ಲಿ ಬಂದ್ರ ಮೇಲೆ
ಆ ಜನಾಂಗದ ಮನಸ್ಸನ್ನ ಬದಲಾಯಿಸಬೇಕಾದಂತ ಅನಿವಾರ್ಯತೆಯಿಂದ ಈ ನಿರ್ಣಯವನ್ನ ತರ್ತಾ ಇದ್ದೀರಿ. ಇಲ್ಲದೇ ಇದ್ರೆ ನೀವು ಸೆಂಟ್ರಲ್ ಗವರ್ಮೆಂಟಿಗೆ ಬುದ್ಧಿ ಹೇಳ್ಬೇಕಾದ್ರೆ ಮೊದಲು ನೀವು ಬದನೆಕಾಯಿ ತಿನ್ನೋದು ನಿಲ್ಲಿಸಬೇಕಾಗಿತ್ತು. ನೀವು ಸರಿಯಾದ ವಿನಿಯೋಗ ನಾವು ಹೀಗೆ ಮಾಡಿದೀವಿ, ನೀವು ಹೀಗೆ ಮಾಡಿ ಅಂತ ಹೇಳ್ಬೋದಾಗಿತ್ತು. ನೀವು ಹೇಳುವಂತ ವರ್ಗಾವಣೆ ಮಾಡಿದರೆ ಆ ದುಡ್ಡನ್ನು ಸಮೇತ ನೈತಿಕತೆ ಇಲ್ಲ. SCP-TSP ಕೊಡಬೇಕು ಅಂತ ಒಂದು ನಿಮಿಷ. ಆದ್ರಿಂದ ನಾನು ನೀವು ಕಾಳಜಿಯಿಂದ ಕಳಿಸೋದಾದ್ರೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಆ ದಲಿತ ಜನಾಂಗದ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕಾಗಿ ರಾಜಕಾರಣಕ್ಕಾಗಿ ಈ ನಿರ್ಣಯವನ್ನು ಕಳಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನ ಅತ್ಯಂತ ವಿಷಾದದಿಂದ ಹೇಳ್ತಾ ಇದ್ದೀನಿ. ಭಾರತ ಸರ್ಕಾರವು ಸಂವಿಧಾನದ ಅನುಚ್ಛೇದ 46ರಂತೆ ಸ್ವಲ್ಪ ಚರ್ಚೆಗೆ ಅವಕಾಶ ಕೊಡಿ. ಅವ್ರು ಹಿಟ್ ಅಂಡ್ ರನ್ ಮಾಡಿದ್ದಾರೆ, ನೀವು ಅಂಗೀಕಾರ ಮಾಡ್ತಾ ಇದ್ದೀರಿ. ಕೊಟ್ಟಿದ್ದೀವಿ ಅಂತ ಹೇಳಿ ಸಾಹೇಬ್ರೆ ಒಂದ್ ನಿಮಿಷ ಸರ್. ಇಲ್ಲ ಅಧ್ಯಕ್ಷ, ಈಗ ಏನು ಸುನೀಲ್ ಕುಮಾರ್ ಅವರು ಹೇಳಿದ್ರಲ್ಲ, ನೀವು ನಿಮ್ಮ ಆತ್ಮದಲ್ಲಿ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನ 100ಕ್ಕೆ 100 ಆ ಸಮುದಾಯಗಳಿಗೇ ನಾವು ಖರ್ಚು ಮಾಡ್ತೀನೋ ಅಂತದ್ದು ಪ್ರಾಮಾಣಿಕತೆ ನಿಮ್ಮಲ್ಲಿಲ್ಲ. ನಿಮ್ಮ ಉದ್ದೇಶ ಏನಿದೆ ಅಂದ್ರೆ ಕೇಂದ್ರ ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ, ಅದನ್ನು ದಯವಿಟ್ಟು ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ. ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ರು 24.10 ಹೇಳಿದ್ರೆ ನೀವು 98,701 ಕೋಟಿ ರೂಪಾಯಿ ಈ ಸಲ ರಿಸರ್ವ್ ಮಾಡಬೇಕಾಗಿತ್ತು. ನೀವು ಮಾಡಲಿಲ್ಲ. ಅದನ್ನೇ 42,000 ಕೋಟಿನೇ ನಾವು ಇಷ್ಟು ಇಟ್ಟಿದ್ದೀವಿ. ಬಜೆಟ್ ಅಲ್ಲಿ ಮಾತಾಡಬಹುದು, ಬಜೆಟ್ ಅಲ್ಲಿ ಮಾತಾಡಬಹುದಲ್ಲ. ಅಧ್ಯಕ್ಷರೇ, ದಯವಿಟ್ಟು ಅದನ್ನ ತಿದ್ದುಪಡಿ ಮಾಡಿ ನೀವು ಅದನ್ನ ಹೇಳಿ. ಮಾನ್ಯ ಆಯ್ತು ಅಧ್ಯಕ್ಷರೇ, 2 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಯಾವುದು ಅಲ್ಲ, ಅವ್ರ ಹೆಸರು ಕರೆದ 2 ನಿಮಿಷ. ಸುನೀಲ್ ಅವರೇ ಒಂದ್ ನಿಮಿಷ. ಇಲ್ಲ ಒಂದ್ ನಿಮಿಷ. ಈಗ ಮಾನ್ಯ ಕ್ಲಾರಿಫಿಕೇಶನ್ಗೆಲ್ಲ ಉತ್ತರ ಇಲ್ಲ. ಅದಕ್ಕೆ ಕ್ಲಾರಿಫಿಕೇಶನ್ ಇದು ನಿರ್ಣಯ ಚರ್ಚೆ ಅಲ್ಲ. ಇದು ಕ್ಲಾರಿಫಿಕೇಶನ್ ಈಗ ಮಾಡಿದ್ರು. ನೀವು ದಯಮಾಡಿ ನಾವು ಚರ್ಚೆ ಮಾಡಲೇ ಇಲ್ಲ. ನಾನು ನಿಯಮದ ಪ್ರಕಾರ ಒಂದು ತಿದ್ದುಪಡಿಯನ್ನು ನಿಮ್ ಮುಂದೆ ಇಟ್ಟಿದ್ದೇನೆ. ನಾವು ಚರ್ಚೆಗೆ ಬಿಡಿ. ನಾಯಕರು ಚರ್ಚೆ ಮಾಡಿ ಹೆಚ್ಚಿಗೆ ಪಡ್ಲಿಲ್ಲ. ನಾನು ಹಿಂದೆ ಸಮಾಜ ಅಧ್ಯಕ್ಷರೇ, ಯಾವ ಉದ್ದೇಶದಿಂದ ಈ ನಿರ್ಣಯನ ಪಾಸ್ ಮಾಡ್ತಾ ಇದೀವಿ ಅಂತ ಹೇಳಿ ಸದನಕ್ಕೆ ಗೊತ್ತಾಗಬಾರ್ದ, ಈ ರಾಜ್ಯ ಜನಕ್ಕೆ ಗೊತ್ತಾಗಬಾರ್ದ? ಚರ್ಚೆ ಆಗ್ಲೇ ಮಂತ್ರಿ ಹೇಳಿದ್ದಾರೆ. ಹೌದು, ಶಿವಲಿಂಗ ಸುಮ್ಮನೆ ಮಗುಮ ಚರ್ಚೆ ಮಾಡೋಗೋದ ನಿರ್ಣಯದ ವಿಚಾರ ಬಗ್ಗೆ ಸಚಿವರು ಅದನ್ನೆಲ್ಲ ವಿವರಿಸಿದ್ದಾರೆ. ವಿವರಿಸಿದ್ರು ಕೂಡ ಇದು ಚರ್ಚೆ ಆಗ್ಬೇಕು. ಚರ್ಚೆ ಶಿವಲಿಂಗ गलत मत कदम उठाओ, सोच कर चलो, विचार कर चलो. ಪ್ರಿಯಾಂಕ್ ಅವ್ರು ಫಿನಿಶ್ ಮಾಡಬೇಕು ಸರ್. 2 ನಿಮಿಷ ಸರ್. ಚರ್ಚೆ ನಮ್ಮ ಶಿವಲಿಂಗೇಗೌಡರನ್ನ ಆಡ್ಕೊಳ್ತಾರೆ. ಪ್ಲಾನಿಂಗ್ ಕಮಿಷನ್ ಬಗ್ಗೆ ಹೇಳಿದ್ರು. ಅವ್ರು ಹೇಳಿದ್ ಸತ್ಯ. SCP ಯಾವ ರೀತಿ ಉಪಯೋಗ ಆಗ್ಬೇಕಂತ ಪ್ಲಾನಿಂಗ್ ಕಮಿಷನ್ ಅವಾಗ ಕೆಲವು ಮಾತುಗಳು. ಆದ್ರೆ 11 ವರ್ಷದ ಹಿಂದೆ ಪ್ಲಾನಿಂಗ್ ಕಮಿಷನ್ ನ ಡಿಸ್ಮ್ಯಾಂಟಲ್ ಮಾಡಿ ನೀತಿ ಆಯೋಗನ ತಂದ್ರು. ಪ್ಲಾನಿಂಗ್ ಕಮಿಷನ್ ಏನೇ ತೀರ್ಮಾನ ಮಾಡಿದ್ರು ಆ ತೀರ್ಮಾನಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬೈಂಡಿಂಗ್ ಇತ್ತು ಅಧ್ಯಕ್ಷರೇ. ಅವ್ರು ಹೇಳಿದ್ದು SCP-TSP ನಲ್ಲಿ. ಆದ್ರೆ ನೀತಿ ಆಯೋಗ ಬಂದ್ಮೇಲೆ ಅದನ್ನ ರದ್ದು ಮಾಡಿ ಅವರು ಡೆವಲಪ್ಮೆಂಟ್ ಆಕ್ಷನ್ ಪ್ಲಾನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಪ್ರೋಗ್ರಾಮ್ ಅಂತ ತಂದ್ರು ಅಧ್ಯಕ್ಷರೇ. ಅದೇ ರೀತಿ ಡೆವಲಪ್ಮೆಂಟ್ ಆಕ್ಷನ್ ಪ್ಲಾನ್ ಫಾರ್ ಶೆಡ್ಯೂಲ್ ಟ್ರೈಬ್ ಅಂತ ತಂದ್ರು. ಅವ್ರು ಏನೇ ಕೊಟ್ಟು ಅಲ್ಲಮ್ಮ, ನೀವು ಆಕ್ಷನ್ ಪ್ಲಾನ್ ಬಗ್ಗೆ ಮಾತಾಡಿದಿರಿ. ಅವ್ರು ಏನೇ ಹೇಳಿದ್ರು. ಒಂದು ನಿಮಿಷ, ನೀತಿ ಕಮಿಷನ್ ಬಗ್ಗೆ ಚರ್ಚೆ ಮಾಡಿದ್ರೆ ನಾವು ರೆಡಿ ಇದೀವಿ, ನೀವು ಕೊಡ್ಬೇಕಷ್ಟೇ. ನೀವು ಹೇಳಿದ್ರೆ ನಾವು ಹೇಳಿದ ಅದಲ್ಲ. ಪ್ರತಿಪಕ್ಷ ನಾಯಕರು ಹೇಳಿದ್ರು ಸೆಂಟ್ರಲ್ ಗೈಡ್ ಲೈನ್ಸ್ ಇತ್ತು. ಪ್ರತಿಪಕ್ಷ ನಾಯಕರು ಏನ್ ಹೇಳಿದ್ರು? ಸುಮ್ಮನೆ ನಾವು ತಿಂದ್ಬಿಟ್ಟು ನಾವು ರೆಡಿ ಇದೀವಿ. ನೋಡಿ, ಸೆಂಟ್ರಲ್ ಇಂದ ಆಕ್ಷನ್ ಪ್ಲಾನ್ ಅಂತ ಬಂದಿತ್ತು, ಅದು ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರು. ಅವರು ತಿನ್ಬೇಡಿ ಅಂತ ತಿಂದುಬಿಟ್ಟು ಅವ್ರು ತಿನ್ಬೇಡಿ ಅಂತ ಹೇಳಿದ್ರೆ ನಿಮ್ ಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕರು ಯಾರು? ಒಂದ್ ನಿಮಿಷ. ಸುನೀಲ್ ಅವರು ನೀತಿ ಡೈರೆಕ್ಷನ್